ದೇವರ ಮನೆ ಮುಂಭಾಗದಲ್ಲಿ ಯಾವಾಗ್ಲೂ ಸ್ಪೇಸ್ ಜಾಸ್ತಿ ಇರಬೇಕು. ಹೊರಗಡೆಯಿಂದ ಲೈಟ್ ಬೆಳಕನ್ನ ಬಿಡ್ತಿರೋ, ಸ್ಕೈ ಲೈಟ್ ಅನ್ನ ಬಿಡ್ತಿರೋ, ಈ ದೀಪದ ಎನರ್ಜಿ ವೇಸ್ಟ್ ಆಗುತ್ತೆ. ಅತಿಯಾದ ಬೆಳಕು ದೇವ್ರ ಮನೆ ಒಳಗಡೆ ಬರಬಾರ್ದು. ಮನೆ ಎಂಟ್ರೆನ್ಸ್ ಗಳಲ್ಲಿ ದೊಡ್ಡ ಬುದ್ಧ, ದೊಡ್ಡ ಗಣಪತಿ, ದೊಡ್ಡ ಶಿವ, ದೊಡ್ಡ ಶಿವಲಿಂಗ ಇದು ಯಾವುದನ್ನು ಕೂರಿಸಬಾರ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ನಿಮ್ಮೆಲ್ಲರ ಬೆಂಬಲದಿಂದ ವಾಸ್ತು ವಿಜ್ಞಾನದ ವೀಕ್ಷಕರು ತುಂಬ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ. ಗುರುಗಳೇ, ನಿಮ್ಮ ಚಾನಲ್ಲು, ನಿಮ್ಮ ವಿಡಿಯೋಸ್ಗಳನ್ನ ನೋಡ್ಕೊಂಡು ನಾವು ವಾಸ್ತು ಪ್ರಕಾರ ಮನೆ ಕಟ್ತಾ ಇದ್ದೀವಿ ಅಂತ. ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿದೆ. ಜೊತೆಗೆ ನಾವು ಕನ್ಸಲ್ಟೇಷನ್ ಮಾಡುವಾಗ ನಿಮ್ಮ ಎಷ್ಟು ವರ್ಷದ ಅನುಭವ, ನಿಮ್ಮ ಪ್ರಾಕ್ಟಿಕಲ್ ನಾಲೆಡ್ಜು, ನಿಮ್ಮ ಶಾಸ್ತ್ರಜ್ಞಾನ, ನಿಮ್ಮ ಅಧ್ಯಯನ ಇದೆಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವುದೋ ಇವತ್ತಿನ ದಿನ ಒಂದಷ್ಟು ಮಿಷಿನ್ಗಳು ತೊಗೊಂಡು ಬಂದ್ಬಿಟ್ಟು ನಾವು ವಾಸ್ತು ನೋಡೋಕ್ಕಾಗಲ್ಲ. ಆ ಮಿಷಿನ್ನು ನಮ್ಗೆ ಎಕ್ಸ್ಪೀರಿಯನ್ಸನ್ನು ಕೊಡಲ್ಲ. ಜೊತೆಗೆ ಆ ಮಿಷಿನ್ನು ಶಾಸ್ತ್ರ ಸಮ್ಮತವಾಗಿರೋ ವಿಷಯಗಳನ್ನು ತೋರಿಸೋದಿಲ್ಲ. ಅದರಿಂದ ಈ ಮಿಷಿನ್ಗಳು ಏನು ಮಾಡ್ತವೆ ಅಂದರೆ ಇಟ್ಸ್ ಎ ಪಾಸಿಟಿವ್ ಆರ್ ನೆಗೆಟಿವ್ ಎರಡೇ ತೋರಿಸೋದು. ಅದಕ್ಕೆ ದೊಡ್ಡದಾಗಿರೋದೇ ತರಬೇಕು ಅಂತ ಏನಿಲ್ಲ. ಸಣ್ಣ ಸಣ್ಣ ಒಂದೊಂದಷ್ಟು ವಸ್ತುಗಳಲ್ಲಿ ಒಂದು ಕಾಪರ್ ರಾಡಿಂದ ಕೂಡ, ನೀವು ಒಂದು ಪೆಂಡುಲಮ್ಮಿಂದ ಕೂಡ, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸು, ನೀವು ಒಂದು ಜಾಗಕ್ಕೆ ಹೋದ ತಕ್ಷಣವೇ ಅದು ಎಕ್ಸ್ಪೀರಿಯನ್ಸ್ ಆಗಬೇಕು ನಿಮಗೆ. ಆ ರೀತಿಯಾಗಿ ಅನುಭವಯುಕ್ತವಾದ ಕನ್ಸಲ್ಟೇಷನಿಂದ ಜೊತೆಗೆ ಯಾವ ಕ್ಲೈಂಟ್ಸ್ಗಳನ್ನು ಕೂಡ ಎದುರಿಸ್ತೆ, ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಅಂತ ಭಯಪಡಿಸ್ತೆ, ಇರುವಂಥದ್ದನ್ನು ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅರ್ಥ ಮಾಡಿಸಿ ಅವರಿಗೆ ಸಮಾಧಾನವನ್ನು ಹೇಳ್ಬೇಕಾಗ್ತದೆ. ಆಫ್ಟರ್ ಕನ್ಸ್ಟ್ರಕ್ಷನ್ ಸಮಾಧಾನ. ಆದರೆ ನಾನೆಲ್ಲರಿಗೂ ಒಂದು ಸಜೆಷನ್ ಕೊಡೋದು, ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಒಂದು 10,000 20,000 ರೂಪಾಯಿಗೋಸ್ಕರ ತಲೆ ಕೆಡಿಸ್ಕೊಬಿಡಿ. ಯಾಕಂದರೆ ಕ್ರೋ ಟುಗೆದರ್ ಇನ್ವೆಸ್ಟ್ಮೆಂಟ್ ಇವತ್ತು ಒಂದು ಮನೆ ಕಟ್ಟೋದು ಅಂತ. ಅಂದರೆ ನೆಕ್ಸ್ಟ್ ನಿಮ್ಮ ಪೀಳಿಗೆ ಕೂಡ ಆ ಮನೆಯಲ್ಲಿ ವಾಸವನ್ನು ಮಾಡಬೇಕಾಗ್ತದೆ. ಅದರಿಂದ ನೀವು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಸರಿಯಾದ ಕ್ರಮದಲ್ಲಿ ಒಂದು ಆಯದಿಂದ ಹಿಡಿದು ಒಂದು ಕಾಲಮ್ಸು, ಸ್ಟ್ರಕ್ಚರು, ಸ್ಟ್ರಕ್ಚರ್ ಸರಿ ಹೋಗಿಲ್ಲ ಅಂತಂದರೆ ನಿಮ್ಮ ಮನೆ ವ್ಯತ್ಯಾಸ ಆಗಿಬಿಡುತ್ತೆ. ವೇದಗಳಿಲ್ಲದೆ ಇರುವಂಥ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನೀವು ಮನೆಯನ್ನು ಕಟ್ಟಬೇಕಾಗತ್ತೆ. ಒಬ್ರು ಒಳ್ಳೆ ಕನ್ಸಲ್ಟೆಂಟನ್ನು ಭೇಟಿ ಮಾಡಿ, ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ, ಟೈಮ್ ಸ್ಪೆಂಡ್ ಆದರೂ ಪರವಾಗಿಲ್ಲ, ಒಂದು 10 ದಿನ ಅದಕ್ಕೋಸ್ಕರ ಸರಿಯಾಗಿ ಕ್ರಮದಲ್ಲಿ ಮಾಡಿ ಅಂತ ಹೇಳ್ತಾ, ಜೊತೆಗೆ ಇದೇ ಡಿಸೆಂಬರ್ 27ನೇ ತಾರೀಕು ನಿಗೂಢ ಪ್ರಶ್ನಶಾಸ್ತ್ರ ತರಗತಿ ಇರ್ತದೆ. 1 ದಿನದ ತರಗತಿ ಹೋಟೆಲ್ ರುಚಿ ಪ್ರಿನ್ಸಲ್ಲಿ. ಅದರಲ್ಲಿ ತಾಂಬೂಲ ಶಾಸ್ತ್ರ, ವಿಳ್ಳೆದೆಲೆ ಶಾಸ್ತ್ರ, ನಿಗೂಢ ಶಾಸ್ತ್ರ, ರಮಲ ಶಾಸ್ತ್ರ, ಹೀಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ. ಯಾರಿಗಾದರೂ ಜ್ಯೋತಿಷ ಪ್ರೇಮಿಗಳಿಗೆ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ಕೂಡ ಅಟೆಂಡ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ನಿಮಗೆ ಒಂದಷ್ಟು ದೇವರ ಮನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ತುಂಬ ಕನ್ಸಲ್ಟೇಷನ್ಗೆ ಹೋಗುವಾಗ ಎಲ್ಲರಿಗೂ ಕೂಡ ಸಮಸ್ಯೆಗಳೇನೆಂದರೆ ದೇವ್ರ ಮನೆಯದೇ ಸಮಸ್ಯೆ. ನೋಡಿ, ದೇವ್ರ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ನೋಡಿ, ಇದೊಂದು ಕನ್ಸ್ಟ್ರಕ್ಟೆಡ್ ಹೌಸ್. ಇದನ್ನು ಬಿಲ್ಟಪ್ ಏರಿಯಾ ಅಂತ ನಾವು ತೊಗೊಂಡ್ರೆ, ಫಸ್ಟ್ ಆಪ್ಷನ್ ಇಸ್ ದೇವರ ಮನೆ. ಇಟ್ಸ್ ವೆರಿ ಗುಡ್, ತುಂಬ ಒಳ್ಳೆಯದು. ವೆಸ್ಟ್ ಫೇಸಿಂಗ್ ಮಾಡ್ಕೊಳ್ಳಿ, ಇಲ್ಲೊಂದು ಕಟ್ಟೆ ಕಟ್ಕೊಳ್ಳಿ, ನೀವು ಆರಾಮಾಗಿ ಪೂರ್ವಾಭಿಮುಖವಾಗಿ ಪೂಜೆ ಮಾಡಿ. ಇಟ್ಸ್ ಎ ಫಸ್ಟ್ ಆಪ್ಷನ್, ಇಸ್ ವೆರಿ ಗುಡ್. ಸೆಕೆಂಡ್ ಆಪ್ಷನ್ ಪೂರ್ವದಲ್ಲಿ ಮಾಡಿ, ಇದು ಅಷ್ಟೇ, ಇಟ್ಸ್ ವೆರಿ ಗುಡ್. ಇದು ಡೋರು, ಇದು ಪೀಠ, ಇಟ್ಸ್ ವೆರಿ ಗುಡ್. ಇಲ್ಲಿ ಪ್ರಶ್ನೆ ಏನಂದ್ರೆ, ದೇವ್ರ ಮನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬ್ರಹ್ಮಸ್ಥಾನವನ್ನು ನಿರ್ಣಯ ಮಾಡಿದಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಬ್ರಹ್ಮಸ್ಥಾನದ ಮೇಲ್ಗಡೆ ದೇವ್ರ ಮನೆಯನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಬ್ರಹ್ಮಸ್ಥಾನದ ಮೇಲೆ ದೇವ್ರ ಮನೆ ಮಾಡುವಂಥದ್ದು ಇಸ್ ರಾಂಗ್, ತಪ್ಪು. ಇದನ್ನು ಮಾಡಬಾರ್ದು. ಜೊತೆಗೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಇದು ನಮ್ಮ ಕಿಚನ್ ಪಕ್ಕದಲ್ಲಿ ದೇವ್ರ ಮನೆ ಹಿಂಗೆ ಮಾಡಿಬಿಡ್ತಾರೆ. ಮ್ಯಾಕ್ಸಿಮಮ್ ನಾನು ಇವತ್ತು ಕನ್ಸ್ಟ್ರಕ್ಷನ್ ಹೌಸ್ಗಳಿಗೆ ಹೋಗುವಂಥ ಜಾಗದಲ್ಲಿ ಈ ರೀತಿ ಡೆಡ್ ಎಂಡ್ಗೆ ಬಂದ್ಬಿಡುತ್ತೆ ದೇವ್ರ ಮನೆ.
ನೋಡಿ, ದಕ್ಷಿಣದ ಗೋಡೆಗೆ ಈ ದೇವ್ರ ಮನೆ ಟಚ್ ಆಗಬಾರ್ದು. ಈ ದಕ್ಷಿಣಕ್ಕೆ ಟಚ್ ಆದ್ರೆ ಅವ್ರಿಗೆ ಫ್ಯೂಚರ್ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ಸು, BP ಶುಗರ್ ವೇರಿಯೇಷನ್ಸ್ ಆಗುವಂಥದ್ದು ಆಯ್ತಾ, ಈ ತರ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಮತ್ತು ದೈವ ಬಲ ಕಮ್ಮಿ ಆಗುತ್ತೆ. ಇಲ್ಲ ಗುರುಗಳೇ, ನಮಗೆ ಬೇರೆ ಎಲ್ಲೂ ಜಾಗ ಇಲ್ಲ, ಮನೆ ಚಿಕ್ಕದು, ನಾವು ಅಡಿಗೆ ಮನೆ ಪಕ್ಕನೆ ಮಾಡ್ಕೋಬೇಕು ಅಂತಂದ್ರೆ ಇಟ್ಸ್ ಗುಡ್, ಅದನ್ನು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ದೇವ್ರ ಮನೆ ರೀತ ಮಾಡ್ಕೊಂಡು ಈ ಅಡಿಗೆ ಮನೆ ಅಂತ ಏನ್ ಹೇಳ್ತೀವಿ ನಾವು, ಈ ದೇವ್ರ ಮನೆ ಹಿಂಭಾಗದಲ್ಲಿ ಸ್ಟೋರೇಜ್ ಏರಿಯಾ ಕೊಡಬೇಕು. ಇದು ದಕ್ಷಿಣದ ಗೋಡೆ ಟಚ್ ಆಗಬಾರ್ದು. ನೀವು ಪೂಜೆ ಮಾಡುವಾಗ ಪೂರ್ವಾಭಿಮುಖವಾಗಿ ಮಾಡಬೇಕು, ದೇವ್ರನ್ನ ಉತ್ತರಾಭಿಮುಖವಾಗಿ ಇಡಬೇಕು. ಈ ರೀತಿ ಇಟ್ಟಾಗ ಯಾವುದೇ ತರದ ದೋಷಗಳು ಬರೋದಿಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ಲಸ್ ಎರಡನೇದು ಏನಂದ್ರೆ, ದೇವ್ರ ಮನೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಮಾಡಿ ಎಕ್ಸಾಕ್ಟ್ ನಿಯರೆಸ್ಟ್ ಅಲ್ಲಿ, ಅಂದ್ರೆ ಒಂದು 1 feet 2 feet ಅಲ್ಲಿ ಒಂದು ಗೋಡೆ ಕೊಟ್ಟಿರ್ತಾರೆ ಉದ್ದಕ್ಕೆ. ದೇವರ ಮನೆ ಮುಂಭಾಗದಲ್ಲಿ ಯಾವಾಗ್ಲೂ ಸ್ಪೇಸ್ ಜಾಸ್ತಿ ಇರಬೇಕು. ಎಕ್ಸಾಂಪಲ್, ಇದೊಂದು ಏನೋ ರೂಮ್ ಇದೊಂದು ತಗೊಂಡ್ರೆ, ದೇವ್ರ ಮನೆ ಆದ ತಕ್ಷಣ ಒಂದು ದೊಡ್ಡ ಸ್ಪೇಸ್ ಇರಬೇಕು. ಅವಾಗ ಮಾತ್ರ ನಿಮ್ಗೆ ದೈವ ಬಲ ಪ್ರಾಪ್ತಿ ಆಗುತ್ತೆ, ಆ ಮನೆ ಅಭಿವೃದ್ಧಿ ಆಗುತ್ತೆ ಮತ್ತು ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಿಯರೆಸ್ಟ್ ಗ್ಯಾಪ್ ಅಲ್ಲಿ ಹಿಂಗ್ ಮಾಡಬಾರ್ದು. ಇನ್ ಕೆಲವ್ರು ಏನ್ ಮಾಡಿರ್ತಾರೆ, ಇನ್ನೂ ಚೆನ್ನಾಗಿ ಮಾಡಿರ್ತಾರೆ. ಯಾವ ರೀತಿ ಮಾಡಿರ್ತಾರೆ ನೋಡಿ, ಎಕ್ಸಾಂಪಲ್, ಇದೊಂದು ಎಂಟ್ರೆನ್ಸ್ ಅಂತ ಇಟ್ಕೊಂಡಿರ್ತಾರೆ. ದೇವ್ರ ಮನೆನ ಹಿಂಗ್ ಮಾಡಿರ್ತಾರೆ, ಈಸ್ಟ್ ಫೇಸಿಂಗ್. ಇಲ್ಲಿ ಮಾಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು 3-4 ಅಡಿ ಕೂಡ ಗ್ಯಾಪ್ ಇರಲ್ಲ. ಈ ದೇವ್ರ ಮನೆ ಯಾವ್ದನ್ನ ನೋಡ್ತಾ ಇದೆ, ಈ ಗೋಡೆ ನೋಡ್ತಾ ಇದೆ. ದೇವ್ರ ಮನೆ ಯಾವಾಗ್ಲೂ ಮನೆಯನ್ನ ನೋಡ್ಬೇಕು, ಹೊರಗಡೆ ಗೋಡೆ ಎಂಡನ್ನ, ಡೆಡ್ ಎಂಡನ್ನ ನೋಡಬಾರ್ದು. ಈ ರೀತಿ ಕೂಡ ನೀವು ಮಾಡ್ಕೊಡುವಂತ. ಕೊನೆ ಪಕ್ಷ ನೀವೆಲ್ಲೋ ಇಲ್ಲಿ ಮಾಡ್ಕೊಂಡಿರ್ತೀರ ಅಂದ್ರೆ ಕೊನೆ ಪಕ್ಷ ಒಂದಷ್ಟು ಸ್ಪೇಸ್ ಆರು ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಡೆಡ್ ಎಂಡ್ ಅಲ್ಲಿ ಒಂದು 2 feet ಬಿಟ್ಬಿಟ್ಟು ದೇವ್ರ ಮನೆ ಮಾಡ್ಕೊಂಡು ನಾನು ಪೂರ್ವಾಭಿಮುಖವಾಗಿ ಮಾಡ್ತೀನಿ ಅಂದ್ರೆ ಇದು ಕೂಡ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನ ಕೊಡುತ್ತೆ. ಪ್ಲಸ್ ಇನ್ನೊಂದೇನಂದ್ರೆ, ಈ ದೇವ್ರ ಮನೆ ಮಾಡುವಾಗ ಇನ್ನೊಂದು ಪ್ರಾಬ್ಲಮ್ ಏನ್ ಮಾಡ್ಬಿಡ್ತೀರಾ ನೀವು, ಇದು ಸ್ಟವ್ ನಿಮ್ ದೇವ್ರ ಮನೆ ಇಲ್ಲಿ ಮಾಡಿರ್ತೀರ ನೋಡಿ. ಯಾವಾಗ್ಲೂ ಈ ಸ್ಟವ್ ಉರಿಯುವ ಎದುರು ಭಾಗದಲ್ಲಿ ದೇವ್ರ ಮನೆಯನ್ನ ನಿರ್ಮಾಣ ಮಾಡಬಾರ್ದು. ಇಟ್ ಈಸ್ ಆಲ್ಸೋ ನೆಗೆಟಿವ್ ಥಿಂಗ್ಸ್. ಇದನ್ನು ಕೂಡ ನೀವು ಮಾಡಬಾರ್ದು. ಸಣ್ಣ ಸಣ್ಣ ವಿಷಯಗಳು, ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು, ಆದ್ರೆ ಪ್ರಾಬ್ಲಮ್ಸ್ ಅನ್ನ ಜಾಸ್ತಿ ಮಾಡುತ್ತೆ ನೋಡಿ. ಅದಾದ್ಮೇಲೆ ಈ ರೀತಿ ದೇವ್ರ ಮನೆ ಮಾಡಬಾರ್ದು. ಅದಾದ್ಮೇಲೆ ಈ ತರ ಮಾಡ್ಬಿಟ್ಟು ಫುಲ್ಲು ಮೇಲ್ಗಡೆ ಫ್ಲೋರ್ ಇಂದನೂ ಇದ್ರೊಳಗಡೆ ಸ್ಕೈಲೈಟ್ ಕೊಟ್ಬಿಡೋದು, ಇಲ್ಲೂ ಗ್ಲಾಸ್ ಹಾಕ್ಬಿಡೋದು, ಇಲ್ಲೂ ಗ್ಲಾಸ್ ಹಾಕ್ಬಿಡೋದು. ಇಟ್ ಈಸ್ ಆಲ್ಸೋ ನೆಗೆಟಿವ್. ಯಾವಾಗ್ಲೂ ಕೂಡ ಒಂದು ಸ್ಟೋರೇಜ್ ಏರಿಯಾ ಅದು ನೋಡಿ. ಒಂದು ಸಣ್ಣ ಗುಹೆ ಒಳಗಡೆ ಕೂತ್ಕೊಂಡು ನಾವು ಯಾಕೆ ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ ಅಂದ್ರೆ, ಕಡಿಮೆ ಏರಿಯಾದಲ್ಲಿ ಎನರ್ಜಿ ಜಾಸ್ತಿ ಕ್ರಿಯೇಟ್ ಆಗತ್ತೆ, ಪ್ರಶಾಂತತೆ ಜಾಸ್ತಿ ಇರ್ತದೆ, ಆಗ ನಮಗೆ ಕಾನ್ಸಂಟ್ರೇಷನ್ ಬರುತ್ತೆ. ದೇವ್ರ ಮನೆಯನ್ನ ಮಾಡುವುದು ಕೂಡ ಅದೇ ಕಾನ್ಸೆಪ್ಟ್ ಅಲ್ಲಿ. ಏನಂದ್ರೆ 7.11 feet ಅಲ್ಲಿ ಕ್ಲೋಸ್ ಮಾಡಿ ಅಲ್ಲಿ ಎಲ್ಲಾ ಕಡೆನೂ ಬಂದ್ ಮಾಡ್ಬೇಕು. ಅದಕ್ಕೆ ಕಿಟಕಿ ಆಗ್ಲಿ ಬೆಳಕಾಗ್ಲಿ ಬರಬಾರ್ದು. ಆ ದೇವರ ಮನೆ ಒಳಗಡೆ ದೀಪದ ಬೆಳಕಲ್ಲಿ ಕೂತ್ಕೊಂಡು ನಾನು ಅಷ್ಟೋತ್ರವನ್ನು, ಜಪವನ್ನು, ಪೂಜೆಯನ್ನು ಮಾಡಿದಾಗ ಅಲ್ಲೊಂದು ಎನರ್ಜಿ ಸ್ಟೋರೇಜ್ ಆಗುತ್ತೆ, ಚಕ್ರ ಶುದ್ಧಿ ಆಗುತ್ತೆ. ಅಲ್ಲಿರುವಂಥ ಸ್ಟೋರೇಜ್ ಎನರ್ಜಿ ಮನೆ ಒಳಗಡೆಗೆಲ್ಲ ಬರುತ್ತೆ. ನೀವು ಯಾವಾಗ ಹೊರಗಡೆಯಿಂದ ಲೈಟ್ ಬೆಳಕನ್ನು ಬಿಡ್ತಿರೋ, ಸ್ಕೈ ಲೈಟನ್ನು ಬಿಡ್ತಿರೋ, ಆ ಲೈಟಿಂಗ್ಸ್ ಎನರ್ಜಿಯಲ್ಲಿ ಈ ದೀಪದ ಎನರ್ಜಿ ವೇಸ್ಟ್ ಆಗುತ್ತೆ, ಅಲ್ಲಿ ಸ್ಟೋರೇಜ್ ಆಗಲ್ಲ. ಅದಕ್ಕೆ ಅತಿಯಾದ ಬೆಳಕು ದೇವ್ರ ಮನೆ ಒಳಗಡೆ ಬರಬಾರ್ದು. ಇದು ಕೂಡ ನಿಮಗೆ ಪ್ರಾಬ್ಲಮ್ಸ್ ಅನ್ನ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವುದೇ ಮೌಢ್ಯನಲ್ಲ. ನಮ್ಮ ಋಷಿ ಪರಂಪರೆಯಿಂದ ಬಂದಿರುವ ಪ್ರತಿ ಒಂದು ಹಿನ್ನೆಲೆಯಲ್ಲಿ ಅದರ ಇಂಟೆನ್ಷನ್ ಏನು, ಅದರ ವೈಜ್ಞಾನಿಕ ದೃಷ್ಟಿಕೋನ ಏನು ಅಂತ ತಿಳ್ಕೋಬೇಕು. ಅಕಸ್ಮಾತ್ ನೀವು ಸ್ಕೈಲೈಟ್ ಮಾಡಲೇಬೇಕು, ಡಬಲ್ ಹೈಟ್ ಮಾಡಬೇಕು ಅಂತಿದ್ರೆ ಎಸ್ ಅಗ್ರಿ ಮಾಡಿ. ನೋಡಿ, ಇದು ನಮ್ಮ ಮನೆ, ಇದು ತಾರಸಿ ಅಂತ ಇಟ್ಕೊಳ್ಳೋಣ. ನೀವು ದೇವ್ರ ಮನೆಯನ್ನು ಏನು ಮಾಡಿ 7.11 ಅಲ್ಲಿ ಕ್ಲೋಸ್ ಮಾಡಿ ಇಲ್ಲಿಗೊಂದು ಗೋಪುರ ಮಾಡಿ. ನಿಮ್ಮ ಸ್ಕೈಲೈಟ್ ಏನಂದ್ರೆ ಈ ಗೋಪುರದ ಮೇಲೆ ಬೀಳೋ ತರ ಮಾಡಿ. ಯಾವುದೇ ಕಾರಣಕ್ಕೂ ಈ ಲೈಟು ಮನೆ ಒಳಗಡೆ ಹೋಗ್ಬಾರ್ದು, ದೇವ್ರ ಮನೆ ಒಳಗಡೆ ಹೋಗ್ಬಾರ್ದು. ದೇವ್ರ ಮನೆ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಗ್ಲಾಸ್ಗಳನ್ನ ಬಳಸಬೇಡಿ. ಬೇಕಂದ್ರೆ ನಿಮ್ಗೆ ಇಷ್ಟ ಇತ್ತು ಅಂತಂದ್ರೆ ನಿಮ್ದು ಡೋರ್ಗಳಿಗೆ ಹಾಕೊಳ್ಳಿ, ಗಂಟೆ ಹಾಕೊಳ್ಳಿ, ಗ್ಲಾಸ್ ಹಾಕೊಳ್ಳಿ, ಅದೇನು ಅಷ್ಟೊಂದು ಬರಲ್ಲ. ಬಟ್ ನೀವು ಲೆಫ್ಟ್ ರೈಟ್ ಅಲ್ಲಿ ಗ್ಲಾಸ್ಗಳನ್ನ ಹಾಕಬಾರ್ದು. ಮತ್ತೆ ಮನೆಯನ್ನ ಯಾರೋ 10 ಜನ ಗೆಸ್ಟ್ಗಳು ಬಂದಾಗ
ವಾವ್ ನೋಡಿ ನನ್ನ ಮನೆಯನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ಅಂತ ತೋರ್ಸೋಕ್ಕೋಸ್ಕರ ಮಾಡಬೇಡಿ, ನಿಮ್ಮ ಅಭಿವೃದ್ಧಿಗೋಸ್ಕರ ಮಾಡಿ. ಜೊತೆಗೆ ಈಗೊಂದು ಟ್ರೆಂಡ್ ಆಗಿಬಿಟ್ಟಿದೆ ಆರ್ಕಿಟೆಕ್ಟ್ ಡಿಸೈನಿಂಗ್. ನೋಡಿ, ಸಾಮಾನ್ಯವಾಗಿ ಈ ಫಿಲಾಸಫಿ ಹೇಳ್ತೀವಲ್ಲ, ಈಗಿರಬೇಕು ಆಗಿರಬೇಕು, ದೇವ್ರು ಎಲ್ಲ ಕಡೆನೂ ಇರ್ತಾನೆ, ದೇವ್ರನ್ನ ಇಲ್ಲಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ, ನಾವು ಈ ರೀತಿ 3 ಟೈಮ್ ಈ ಥರ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ, ತುಂಬ ದುಡ್ಡು ಮಾಡಿ ತುಂಬ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋರು ಜಾಸ್ತಿ ಫಿಲಾಸಫಿ ಹೇಳ್ತಾರೆ. ಯಾಕಂದರೆ ಆಲ್ರೆಡಿ ಅವರು ಜೀವನಕ್ಕೆ ಬೇಕಾಗಿರೋದಷ್ಟೆಲ್ಲನೂ ಕೂಡ ಸೇವಿಂಗ್ಸ್ ಅಂತ ಮಾಡಿ ಆರಾಮ್ ಲೈಫ್ ಲೀಡ್ ಮಾಡ್ತಿರ್ತಾರೆ, ಅದಕ್ಕೆ ಅದನ್ನ ಹೇಳ್ತಿರ್ತಾರೆ. ಬಟ್ ಕಾಮನ್ ಪೀಪಲ್ಸು ಪ್ರತಿನಿತ್ಯದ ಜೀವನದಲ್ಲಿ ನಾನು ಹೆಚ್ಚು ಫಿಲಾಸಫಿಯನ್ನು ಫಾಲೋ ಮಾಡ್ಕೊಂಡು ಹೋದರೆ ನನ್ನ ಲೈಫಲ್ಲಿ ದುಡಿಯೋಕ್ಕಾಗೋದಿಲ್ಲ. ಅದರಿಂದ ಇಲ್ಲಿ ಕೆಲಸ ಮಾಡೋದೇನಂತಂದರೆ ನನ್ನ ಹಾರ್ಡ್ ವರ್ಕು, ಅದ್ರ ಜೊತೆಗೆ ಒಂದಷ್ಟು ಅದೃಷ್ಟ, ಅದ್ರ ಜೊತೆಗೆ ದೈವಬಲ, ಅದ್ರ ಜೊತೆಗೆ ನಾನು ವಾಸ ಮಾಡುವಂಥ ಒಂದು ಸರಿಯಾದ ಎನರ್ಜಿ. ನೋಡಿ, ಕೆಲವ್ರು ಏನು ಮಾಡ್ತಾರೆ ಅಂದರೆ, ಇದೊಂದು ಮನೆ, ಈ ಮನೆಯಲ್ಲಿ ಇಲ್ಲೊಂದು ಕಂಬ ಇಲ್ಲೊಂದು ಕಂಬ, ಅದಕ್ಕೆ ಯಾವ ಕಡೆನೂ ಗೋಡೆ ಗಿಡೆ ಏನೂ ಇರೋದಿಲ್ಲ, ಇಲ್ಲೊಂದು ವಾಲು, ಇದ್ರ ಮೇಲೆ ಏನೋ ಒಂದು ಡಿಸೈನು ಅಥವಾ ಇಲ್ಲೊಂದು ಕಟ್ಟೆ ಕಟ್ಬಿಟ್ಟು ಇಲ್ಲೊಂದು ದೇವರು ಇಟ್ಬಿಡೋದು. ಇದಕ್ಕೆ ಯಾವ ಕಡೆನೂ ಕೂಡ ಓಪನ್ ಏರಿಯಾದಲ್ಲಿ ಇವಾಗ ದೇವರುಗಳನ್ನ ಕೂರಿಸುವಂತಹ ಒಂದು ಪ್ರತೀತಿ ಜಾಸ್ತಿ ಆಗಿದೆ. ಇಟ್ ಈಸ್ ಆಲ್ಸೋ ನೆಗೆಟಿವ್. ನೋಡಿ, ತುಂಬ ಜನ ಯಾರೆಲ್ಲ ಈ ಥರ ಓಪನ್ ಏರಿಯಾದಲ್ಲಿ ಮಾಡಿರ್ತಾರೆ, ಸ್ಪೇಷಿಯಸ್ ಆಗಿ ಮಾಡಿರ್ತಾರೋ, ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರ ಮನೆಯಲ್ಲಿ ಸಿಂಗಲ್ ಪರ್ಸನ್ಸ್ ಜಾಸ್ತಿ ಇರ್ತಾರೆ. ಮಗ ಎಲ್ಲೋ ಇರ್ತಾರೆ, ಸೊಸೆ ಎಲ್ಲೋ ಇರ್ತಾರೆ, ಇವ್ರು ಯಾರು ಕೂಡ ಒಟ್ಟಿಗೆ ಸೇರಲ್ಲ ಜಾಸ್ತಿ ಟೈಮು. ಯಜಮಾನ್ರು ಯಾವುದೋ ಟೈಮು ಬರ್ತಾರೆ, ಇವ್ರದ್ದು ಯಾವುದೋ ಟೈಮಲ್ಲಿ ಇರ್ತಾರೆ. ಮತ್ತು ಏಕಾಂಗಿತನ ಜಾಸ್ತಿ ಆಗುವಂಥದ್ದು, ಮಕ್ಕಳಲ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ಗಳು ಜಾಸ್ತಿ ಆಗುವಂಥದ್ದು, ದುಡ್ಡು ಸಿಕ್ಕಾಬಟ್ಟೆ ಇರುತ್ತೆ, ಫ್ಯಾಮಿಲಿ ಡಿಸ್ಪ್ಯೂಟ್ಸು ಜಾಸ್ತಿ ಇರ್ತದೆ. ಅಂದರೆ ನಾನು ಯಾವಾಗ ಹೇಳ್ತೀನಿ ಅಂದರೆ, ಯಾವತ್ತೂ ಓಪನ್ ಏರಿಯಾದಲ್ಲಿ ಯಾವುದೇ ದೇವರುಗಳನ್ನು ಕೂರಿಸಬಾರ್ದು. ಮನೆ ಎಂಟ್ರೆನ್ಸ್ಗಳಲ್ಲಿ ದೊಡ್ಡ ಬುದ್ಧ, ದೊಡ್ಡ ಗಣಪತಿ, ದೊಡ್ಡ ಶಿವ, ದೊಡ್ಡ ಶಿವಲಿಂಗ, ಇದು ಯಾವುದನ್ನು ಕೂರಿಸಬಾರ್ದು. ಪ್ರತಿಯೊಂದು ಕೂಡ ಮೆಡಿಟೇಷನ್ ಏರಿಯಾ, ಒಂದು ದೇವಸ್ಥಾನ ಅಥವಾ ಒಂದು ದೇವರ ಮನೆ, ಅದಕ್ಕೆ ಆದ ಒಂದು ಸರಿಯಾದ ಅರ್ಥ ಇದೆ. ನಾವು ಅದನ್ನು ಸರಿಯಾದ ಕ್ರಮದಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಅದು ಕೂಡ ನಮಗೆ ನೆಗೆಟಿವ್ ಆಗಿ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾ ಬರುತ್ತೆ. ಅದರಿಂದ ಇವತ್ತಿನ ಸಂಚಿಕೆಯ ಈ ದೇವಾಲಯದ ವಾಸ್ತು ವಿಚಾರದ ಬಗ್ಗೆ ನೀವು ಫಾಲೋ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ತುಂಬ ವಿಚಾರಗಳು ದೇವರ ಮನೆ ಬಗ್ಗೆ, ದೇವಸ್ಥಾನದ ಬಗ್ಗೆ, ವಿಗ್ರಹಗಳ ಬಗ್ಗೆ, ಫೋಟೋಗಳ ಬಗ್ಗೆ ಮಾತಾಡುವಂಥದ್ದಿದೆ. ಮುಂದಿನ ದಿನಗಳಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ವಾಸ್ತು ಸಂಚಿಕೆಗಳನ್ನು ಮಿಸ್ ಮಾಡದೆ ತಿಳ್ಕೊಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಜೊತೆಗೆ ನಿಮಗೂ ಕೂಡ ವಾಸ್ತು ಕರೆಕ್ಷನ್ ಮಾಡಿಸ್ಬೇಕು, ವಿಸಿಟ್ ಮಾಡಿಸ್ಬೇಕು ಅಥವಾ ಪ್ಲ್ಯಾನ್ ಕರೆಕ್ಷನ್ ಮಾಡಿಸ್ಬೇಕು, ಎನಿಥಿಂಗ್ ಭೇಟಿ ಮಾಡಿ, ವಾಟ್ಸಪ್ ಮಾಡಿ. ಮಲೆ ಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.